ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಅಹಂ ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹತ್ತೊಂಬತ್ತನೇ ಶ್ಲೋಕದ ಅರ್ಥ ಆಗಬೇಕು, ಹೌದಾ? ಆಗಿದೆನಾ? ಆಗಿದೆ ಅಂತ ಕಾಣುತ್ತೆ ಆಚಾರ್ಯ. ಇಲ್ಲ, ಪದಾರ್ಥ ಆಗ್ಬೇಕಲ್ವಾ? ಓಕೆ, ಪದಗಳ ಅರ್ಥ ಆಗಿದೆ ಆಗಿದೆ ಅಂತ ಅನ್ಸುತ್ತೆ. ಆಗಿದೆ. ಬಹೂನಾಂ ಅನೇಕ ಜನ್ಮಗಳ, ಬಹೂನಾಂ ಅನೇಕ, ಸರಿ ಇನ್ನೊಮ್ಮೆ ಹೇಳೋಣ, ತೊಂದರೆ ಇಲ್ಲ. 19ನೇ ಶ್ಲೋಕ, 7ನೇ ಅಧ್ಯಾಯ 19ನೇ ಶ್ಲೋಕ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮಾ ಸುದುರ್ಲಭಃ. ಆರ್ತರು, ಜಿಜ್ಞಾಸುಗಳು, ಧನಾರ್ಥಿಗಳು, ಜ್ಞಾನಿಗಳು ಅಂತ ಹೇಳ್ತಾ, ಜ್ಞಾನಿಯು ನನಗೆ ಬಹಳ ಪ್ರಿಯನಾದವನು ಅಂತ ಹೇಳ್ತಾ, ಅಂತಹ ಜ್ಞಾನಿಗಳು ನನ್ನನ್ನು ಹೊಂದಬೇಕಂದ್ರೆ ಅವರು ಅನೇಕ ಜನ್ಮಗಳನ್ನು ಕಳೆದಿರಬೇಕು. ಅನೇಕ ಜನ್ಮಗಳ ಕೊನೆಯಲ್ಲಿ ಅವರು ನನ್ನನ್ನ ಸರಿಯಾಗಿ ತಿಳಿದಿದ್ರೆ ಹೊಂದುತ್ತಾರೆ ಅಂತ ಈ ಒಂದು ಶ್ಲೋಕ ತಾತ್ಪರ್ಯ ನೋಡಿ. ಬಹೂನಾಂ ಬಹಳ, ಬಹೂನಾಂ ಬಹಳ, ಜನ್ಮನಾಮಂತೆ ಜನ್ಮನಾಮಂತೆ ಜನ್ಮಗಳ ಕೊನೆಯಲ್ಲಿ, ಜನ್ಮನಾಮಂತೆ ಜನ್ಮಗಳ ಕೊನೆಯಲ್ಲಿ ವಾಸುದೇವಃ ಸರ್ವಮಿತಿ, ವಾಸುದೇವಃ ಸರ್ವಮಿತಿ, ಸಕಲವೂ ಪರಮಾತ್ಮನಿಗೆ ಅಧೀನವೆಂಬ ಜ್ಞಾನ. ವಾಸುದೇವ ಸರ್ವಮಿತಿ, ಸಕಲವೂ ಪರಮಾತ್ಮನಿಗೆ ಅಧೀನವೆಂಬ, ಸಕಲವೂ ಪರಮಾತ್ಮನಿಗೆ ಅಧೀನವೆಂಬ ಜ್ಞಾನವಾನ್, ಜ್ಞಾನವುಳ್ಳವನು ಅಂದ್ರೆ ಜ್ಞಾನಿಯು ಅಂತ ಅರ್ಥ. ಜ್ಞಾನವುಳ್ಳವನು ಮಾಂ ನನ್ನನ್ನು, ಮಾಂ ನನ್ನನ್ನು, ಪ್ರಪದ್ಯತೆ ಹೊಂದುತ್ತಾನೆ, ಪ್ರಪದ್ಯತೆ ಹೊಂದುತ್ತಾನೆ. ಸ ಮಹಾತ್ಮ ಅಂತಹ ಜ್ಞಾನಿಯು, ಸ ಮಹಾತ್ಮ ಅಂತಹ ಜ್ಞಾನಿಯು, ಸುದುರ್ಲಭ ಅತ್ಯಂತ ದುರ್ಲಭನು. ಇದರ ಅರ್ಥ ಆಗಿತ್ತು, ತೊಂದರೆ ಇಲ್ಲ. ಸುದುರ್ಲಭ ಅತ್ಯಂತ ದುರ್ಲಭನು.
ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಇಪ್ಪತ್ತನೇ ಶ್ಲೋಕ ನೋಡಿ. ಕಾಮೈಸ್ತೈಸ್ತೈರ್ಹೃತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಕೃಷ್ಣ ಹೇಳ್ತಾ ಇದ್ದಾನೆ, ಈ ಮನುಷ್ಯರಿಗೆ ಅನೇಕ ವಿಧವಾದ ಕಾಮನೆಗಳು. ಒಂದು ಮುಗೀತಾ ಇನ್ನೊಂದು ಶುರು ರೆಡಿ ಇರುತ್ತೆ ದೇವರ ಹತ್ರ ರಿಕ್ವೆಸ್ಟ್. ನಾನಾ ವಿಧವಾದ ನಾನಾ ವಿಷಯಗಳ ಇಚ್ಛೆಗಳಿಂದ ಅವನು ತನ್ನ ನಿಜವಾದ ಜ್ಞಾನವನ್ನು ಕಳೆದುಕೊಂಡು ಬಿಡುತ್ತಾನೆ. ಕಾಮೈಹಿ ತೈಹಿ ತೈಹಿ ಹೃತಜ್ಞಾನ, ಅಪಹರಿಸಲ್ಪಟ್ಟಂತಹ ಜ್ಞಾನ ಯಾರು? ಆ ಒಂದು ವ್ಯಕ್ತಿಯದ್ದು. ಅದು ಬೇಕು, ಇದು ಬೇಕು, ಅಂಥದ್ದು ಬೇಕು, ಇಂಥದ್ದು ಬೇಕು, ಅದು ಇದು 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 ತೃಪ್ತಿ ಅನ್ನೋದೇ ಇಲ್ಲ ಪುಣ್ಯಾತ್ಮನಿಗೆ. ತೃಪ್ತಿಯೇ ಇಲ್ಲ, ಒಂದಾದ್ಮೇಲೆ ಒಂದು ಬೇಕೇ ಬೇಕು. ಅದರಿಂದಾಗಿ ನಿಜವಾದ ಒಂದು ಅವನ ಜ್ಞಾನವನ್ನು ಕಳೆದುಕೊಂಡು ಬಿಡುತ್ತಾನೆ. ಈಗ ನೋಡಿ, ನಾವೆಲ್ಲ ಇದ್ದೇವೆ, ನಾನು ಅಂತ ಹೇಳ್ತೇವೆ. ನಮ್ಮ ಶರೀರದಲ್ಲಿ ನಾನು ನನ್ನ ಶರೀರದಲ್ಲಿ ಇದ್ದೇನೆ ಅನ್ನುವಂಥ ಸ್ಪಷ್ಟವಾದ ಜ್ಞಾನ ಸದಾಕಾಲ ಇರೋದಿಲ್ಲ ಮನುಷ್ಯನಿಗೆ. ಯಾರೋ ಹೊಡಿತಾರೆ, ನನಗೆ ಯಾಕೋ ಹೊಡೆದಿ ನೀನು ಅಂತ ಕೇಳುತ್ತೇವೆ. ಹೊಡೆದಿದ್ದು ದೇಹಕ್ಕೆ, ನನಗಲ್ಲ, ಆತ್ಮನಿಗೆ. ಅಚ್ಛೇದ್ಯೋಯ ವದಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಹೇವಚ. ಅದರಿಂದಾಗಿ ಹೊಡೆದಿದ್ದು ದೇಹಕ್ಕೆ, ನನ್ನ ದೇಹಕ್ಕೆ ಹೊಡೆದಿರ್ತಾರೆ ಹೊರತು ನನಗೆ ಯಾರೂ ಹೊಡೆದಿರೋದಿಲ್ಲ. ಆದರೆ ನಾವು ಈ ಆತ್ಮ ಮತ್ತು ದೇಹಗಳ ಮಧ್ಯದಲ್ಲಿರುವಂತಹ ಈ ಭೇದವನ್ನೇ ಮರೆತು ಬಿಟ್ಟಿರ್ತೇವೆ. ಅದರಿಂದಾಗಿ ಈ ಶರೀರವೇ ನಾನು ಅಂತ ತಿಳ್ಕೊಂಡು ಆಯಾಯ ಪದಾರ್ಥಗಳಿಂದ ಸುಖವಾಗೋದು ಶರೀರಕ್ಕೆ. ಅದರಿಂದಾಗಿ ನಮ್ಮ ನಿಜವಾದ ಜ್ಞಾನ ಆತ್ಮ ಮತ್ತು ಶರೀರದಲ್ಲಿ ಇರುವಂತಹ ಭೇದ ಜ್ಞಾನವನ್ನು ಮರೆತು ಬಿಟ್ಟಿರ್ತೇವೆ. ಸರ್ವವೂ ಪರಮಾತ್ಮನ ಅಧೀನ ಅನ್ನೋದು ಮರೆತು ಬಿಟ್ಟಿರ್ತೇವೆ. ಆ ಒಂದು ಕಾಮನೆಯ ಪೂರ್ಣೆಗೋಸ್ಕರವಾಗಿ ಬೇರೆ ದೇವತೆಗಳ ಉಪಾಸನೆಯನ್ನು ಮಾಡ್ತೇವೆ. ಪ್ರಪದ್ಯಂತೇನ್ಯ ದೇವತಾಃ. ಶೀಘ್ರವಾಗಿ ಹಿಂಗೆ ಆಗಬೇಕು, ಬೀಜ ನೆಟ್ಟರೆ ಫಲ ಕೊಡಬೇಕು 1-2 ತಿಂಗಳಲ್ಲಿ. ಇಲ್ಲಾಂದ್ರೆ ನಾವು ನಂಬೋದಿಲ್ಲ. ನಾವು ದೇವತೆಯರನ್ನು ಬಿಟ್ಟೇ ಬಿಡ್ತೇವೆ. ನಾವೊಂದು ಏನೋ ಅನ್ಕೊಂಡಿರ್ತೇವೆ, ನಮ್ಮ ಮನೇಲಿ ಈ ತೊಂದರೆ ಇದೆ, ರಾಘವೇಂದ್ರರೇ ಈ ವರ್ಷ ನಿಮ್ಮ ಪಾದಯಾತ್ರೆ ಬರ್ತೇನೆ. ಪಾದಯಾತ್ರೆ ಹೋಗ್ತೀರಾ? ಆಯ್ತು, ಕೆಲಸ ಆಯ್ತು, ರಾಯರು ಮಾಡಿದ್ರು, ಕಾಮಧೇನು ಕಲ್ಪತರು ಮಾಡಿದರು, ಮುಂದಿನ ವರ್ಷದಿಂದ ಇಲ್ಲ, ಕೆಲಸ ಆಯ್ತಲ್ಲ. ನೀವು ಪಾದಯಾತ್ರೆಗೆ ಹೋಗುವಂತಹ ಸಮಯದಲ್ಲೂ ರಾಯರಲ್ಲಿ ರಾಮನಿಗೋಸ್ಕರ, ರಾಮನ ಪ್ರೀತಿಗೋಸ್ಕರ ನಾನು ಹೋಗ್ತಾ ಇದ್ದೆ ಅನ್ನುವಂಥ ಭಾವನೆ ಇರಬೇಕು. ನೀವು ರಾಯರಲ್ಲೇ ಭಕ್ತಿ ಮಾಡ್ಕೊಂಡು ಹೋದ್ರು ರಾಯರು ಕರುಣಾಮಯಿಗಳು ಬಿಡಿ, ಅವರಲ್ಲೇ ನೀವೇ ದೇವರು ಅಂದ್ರೆ ಅವರು ಸ್ವೀಕಾರ ಮಾಡೋದಿಲ್ಲ. ಅದು ನಿಮ್ಮಲ್ಲೇ ನಾವು ಶರಣಾಗ್ತೇವೆ ಅಂತಂದ್ರೂ ಕರುಣಾಮಯಿಗಳಾದ್ದರಿಂದಾಗಿ ಪರಮಾತ್ಮನಿಗೆ ಸ್ವಲ್ಪ ಸಜೆಷನ್ ಮಾಡ್ತಾರೆ, ದಯವಿಟ್ಟು ಅವರ ಕಷ್ಟವನ್ನು ಪರಿಹಾರ ಮಾಡು ಅಂತ. ಅದು ಬಿಟ್ಟು ನಾವು ಇತರ ದೇವತೆಗಳ ಮೊರೆಯನ್ನು ಹೋಗ್ತೇವೆ. ನಮ್ಮ ವಿಷಯ ಪದಾರ್ಥಗಳ ಪೂರ್ಣೆಗೋಸ್ಕರವಾಗಿ, ಆ ಒಂದು ವಿಷಯ ಪದಾರ್ಥಗಳಿಗೆ ಬರುವಂತಹ ಸುಖದಗೋಸ್ಕರವಾಗಿ,
ಇಚ್ಛೆಗಳನ್ನು ಪೂರೈಸೋದಕ್ಕೋಸ್ಕರವಾಗಿ ನಮ್ಮ ಜ್ಞಾನವನ್ನು ಕಳೆದುಕೊಂಡು ಪರಮಾತ್ಮನೇ ಸರ್ವೋತ್ತಮ, ಪರಮಾತ್ಮನೇ ಶಾಶ್ವತವಾದ ಅನಾದಿಯಾದ ಸುಭದ್ರವಾದ ಫಲವನ್ನು ಕೊಡುವಂಥವನು ಅಂತ ಈ ಜ್ಞಾನವನ್ನು ಕಳೆದುಕೊಂಡು ಬೇರೆ ದೇವತೆಗಳಲ್ಲಿ ಆಗಮಗಳಲ್ಲಿ ಹೇಳಿರುವಂತಹ ಆಯಾಯ ನಿಯಮಗಳನ್ನು ಪರಿಪಾಲಿಸಿ ಅವರವರ ಸ್ವಭಾವಕ್ಕೆ ತಕ್ಕಂತೆ ಬ್ರಹ್ಮಾದಿ ದೇವತೆಗಳನ್ನು ಶರಣು ಹೊಂದುತ್ತಾರೆ ಜನರು. ಆದರೆ ಆ ಬ್ರಹ್ಮಾದಿ ದೇವತೆಗಳಿಂದ ದೊರಕುವಂತಹ ಫಲ ಅದು ಅಶಾಶ್ವತ ಅಂತ ಈ ಮುಂದಿನ 2 ಶ್ಲೋಕದಿಂದ ಹೇಳ್ತಾ ಹೋಗ್ತಾನೆ. ಇಲ್ಲಿ ಆಯಾಯ ನಿಯಮಗಳಿಂದ ವೇದಗಳಲ್ಲಿ ಹೇಳಿರುವಂತಹ ಕೆಲವೊಂದು ಇದೆ. ಆಯಾಯ ಅವರ ಬುದ್ಧಿಯ ಮಟ್ಟಕ್ಕೆ ಮೊದಲೇ ಜ್ಞಾನವನ್ನು ಕಳೆದುಕೊಂಡಿರ್ತಾರೆ. ವೇದಗಳಲ್ಲಿ ಹೇಳಿದಂತಹ ಸಮಸ್ತ ಹೇಳ್ತೇವೆ, ಸಂಪೂರ್ಣ 4 ವೇದದಿಂದಲೂ ಕೂಡ ಪರಮಾತ್ಮನೇ ವೇದ್ಯ. ಹಾಗಾದ್ರೆ ವೇದದಲ್ಲಿ ಹೇಳಿದ್ದು ಸುಳ್ಳ? ವೇದದಲ್ಲಿ ಹೇಳಿದ್ದು ನಿಜಾನೇ. ಮತ್ತು ಬ್ರಹ್ಮಾದಿ ದೇವತೆಗಳ ಉಪಾಸನೆ ಹೇಳಿದ್ದಾರೆ, ರುದ್ರಾದಿ ದೇವತೆಗಳ ಉಪಾಸನೆ ಹೇಳಿದ್ದಾರೆ, ಇಂದ್ರಾದಿ ದೇವತೆಗಳ ಉಪಾಸನೆ ಹೇಳಿದ್ದಾರೆ. ಅದು ಹೇಗೆ ಸುಳ್ಳು ಅಂದ್ರೆ ಅಲ್ಲಿ ಇಂದ್ರ ಶಬ್ದಕ್ಕೆ ಬೇರೆ ಅರ್ಥ, ಬ್ರಹ್ಮ ಶಬ್ದಕ್ಕೆ ಬೇರೆ ಅರ್ಥ, ರುದ್ರ ಶಬ್ದಕ್ಕೆ ಬೇರೆ ಅರ್ಥ. ಅಲ್ಲಿ ಪರಮಾತ್ಮನೇ ಅಂತಾನೆ ಅರ್ಥ. ನಮಗೆ ಗೊತ್ತಿಲ್ಲ, ನಮಗೆ ಬುದ್ಧಿಮಟ್ಟಕ್ಕೆ ತಕ್ಕ ಹಾಗೆ ಇಂದ್ರ ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೇವೆ. ಅಲ್ಲ. ಆದ್ದರಿಂದ ಈ ರೀತಿ ನಾವು ಅರ್ಥ ಮಾಡಿಕೊಂಡು ನಮ್ಮ ಇಚ್ಛೆಗಳನ್ನು ಪೂರೈಸೋಕ್ಕೋಸ್ಕರವಾಗಿ ಬ್ರಹ್ಮಾದಿ ದೇವತೆಗಳನ್ನು ಶರಣು ಹೊಂದುತ್ತಾವೆ. ಅದು ನಮ್ಮ ಸ್ವಭಾವಕ್ಕೆ ತಕ್ಕ ಹಾಗೆ ನಾವು ಶರಣು ಹೊಂದುತ್ತೇವೆ. ಆದರೆ ಅದರಿಂದ ಬರುವಂತಹ ಫಲ ಅಶಾಶ್ವತ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಅರ್ಥ ನೋಡಿ. ತೈಹಿ ತೈಹಿ ಆಯಾಯ, ತೈಹಿ ತೈಹಿ ಆಯಾಯ ಕಾಮೈಹಿ ವಿಷಯಗಳ ಇಚ್ಛೆಗಳಿಂದ, ಕಾಮೈಹಿ ವಿಷಯಗಳ ಇಚ್ಛೆಗಳಿಂದ ಹೃತಜ್ಞಾನಾಃ ಜ್ಞಾನವನ್ನು ಕಳೆದುಕೊಂಡವರಾಗಿ ತಂ ತಂ ನಿಯಮಾನ್ ಆಯಾಯ ಆಗಮಗಳಲ್ಲಿ ಹೇಳಿರುವ ನಿಯಮಗಳನ್ನು ಈಗ ನೋಡಿ, ಗಣಪತಿಯನ್ನು ಹೇಳಬೇಕಾದ್ರೆ ನಿಶುಸೀದ ಗಣಪತೆ ಗಣೇಶತ್ವಮ ಹೊರವಿಪ್ರಾತಂ ಕವೀನಾಂ ನರುತೆ ತತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ನರುತೆ ತತ್ಕ್ರಿಯತೆ, ನಿನ್ನನ್ನು ಹೊರತುಪಡಿಸಿ ಏನೂ ಜಗತ್ತಲ್ಲಿ ಆಗೋದಿಲ್ಲ. ಗಣಪತಿ ಅಥರ್ವ ಶೀರ್ಷದಲ್ಲಿ ಹೇಳ್ತಾರೆ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಮೇವ ಪ್ರತ್ಯಕ್ಷಂ ಹರ್ತಾಸಿ ಕರ್ತಾಸಿ ಭರ್ತಾಸಿ, ಎಲ್ಲ ನೀನೇ ಅಂತ ಹೇಳ್ತಾರೆ. ಸೃಷ್ಟಿಕರ್ತ ನೀನೇ, ಅದೇ ಎಲ್ಲವೂ ನೀನೇ, ಸಂಹಾರಕರ್ತ ನೀನೇ, ಸ್ಥಿತಿಕರ್ತ ನೀನೇ. ರುದ್ರದಲ್ಲಿ ಹೇಳ್ತಾರೆ, ರುದ್ರ ಚಮಕದಲ್ಲಿ ಹೇಳ್ತಾರೆ ಎಲ್ಲವೂ ನೀನೇ ಅಂತ. ಕಾಲವೂ ನೀನೆ, ಎಲ್ಲವೂ ನೀನೆ ಅಂತ ಹೇಳ್ತಾರೆ. ಯಾರಿಗೆ? ರುದ್ರನಿಗೆ. ಯಾರನ್ನ ಭಜಿಸ್ಬೇಕು ಹಾಗಾದ್ರೆ? ಅದಕ್ಕೆ ಹೇಳಿದ್ದು ತಂ ನಿಯಮಂ. ಆಯಾಯ ಆಗಮಗಳಲ್ಲಿ ರುದ್ರ ದೇವತಾಗಮಗಳಲ್ಲಿ ರುದ್ರನೇ ಶ್ರೇಷ್ಠ, ಗಣಪತಿ ದೇವತಾ ಆಗಮದಲ್ಲಿ ಗಣಪತಿ ಶ್ರೇಷ್ಠ. ಹಾಗರ್ಥ ಮಾಡುವುದಲ್ಲ.
ತಂ ತಂ ನಿಯಮಂ ಆಯಾಯ ಆಗಮಗಳಲ್ಲಿ ಹೇಳಿರುವ ನಿಯಮಗಳನ್ನು ಆಸ್ಥಾಯ ಪರಿಪಾಲಿಸಿ ಸ್ವಯಾ ಪ್ರಕೃತ್ಯ ತಮ್ಮ ಸ್ವಭಾವಕ್ಕೆ ನಿಯತಾಃ ಅಧೀನರಾಗಿ ಅನ್ಯ ದೇವತಾಃ ಬ್ರಹ್ಮಾದಿ ಇತರ ದೇವತೆಗಳನ್ನು ಪ್ರಪದ್ಯಂತೆ ಶರಣು ಹೊಂದುವರು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಇದು ಪ್ರಶ್ನೆ ಅಲ್ಲ, ಒಂದು ವಿಚಾರ. ಇದು ನೀವು ಹೇಳಿದ್ದೆಲ್ಲ ಸರಿನೇ. ಇವಾಗ ನಾವು ಹೇಳ್ಬೇಕಾದ್ರೂ ಅಷ್ಟೇ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅದೇ ಹೇಳ್ತೀವಿ. ಪ್ರತಿಯೊಂದಕ್ಕೂ ಅವರಲ್ಲಿ ಇರ್ತಕ್ಕಂಥ ದೇವರನ್ನೇ ನಾವು ಪೂಜೆ ಮಾಡ್ತೀವಿ. ಆದರೆ ಕೆಲವರಿಗೆ ಕೆಲವು ವಿಚಾರಗಳನ್ನ ಹೇಳಬೇಕಾದ್ರೆ, ಇಲ್ಲ ನಿಮ್ಗೆ ಈ ತೊಂದರೆ ಇದೆ, ನೀವು ಇಂಥ ದೇವ್ರನ್ನ ಪೂಜೆ ಮಾಡಿ, ಈ ಹೋಮ ಮಾಡಿಸಿ, ಇದನ್ನು ಮಾಡಿಸಿ, ಅವ್ರು ಹೇಳ್ತಾರೆ ಹೊರತು ಅದರಲ್ಲಿ ಇರ್ತಕ್ಕಂಥ ದೇವತೆನ ಹೇಳ್ಬೇಕಾದ್ರೆ, ಹೋಮ ಮಾಡ್ಬೇಕಾದ್ರೆ ಈ ದೇವತೆನಲ್ಲಿ ಇಂಥವ್ರು ಇರ್ತಾರೆ, ಇದು ಪರಮಾತ್ಮನೇ ಇರ್ತಾನೆ, ಪರಮಾತ್ಮನ ಪೂಜೆ ಅಂತ ಹೇಳಿ ಯಾಕೆ ಹೇಳಲ್ಲ? ಇದು ನಾವು ಸಮಾಜನ ಮಿಸ್ಗೈಡ್ ಮಾಡ್ತಾ ಇದೀವಿ ಅಂತ ಅನ್ಸಲ್ವಾ? ಅಲ್ಲ, ಅವರಿಗೂ ಗೊತ್ತಿಲ್ಲ ಅಂತ ಸರಿಯಾಗಿ ಅಷ್ಟೇ. ಸರಿಯಾಗಿ ಅವ್ರ ಗೀತೆಯ ಬಗ್ಗೆ ಏನೂ ಓದಿಲ್ಲ. ಸುಮ್ಮನೆ ಅವ್ರಿಗೆ ಏನು ಬರೀ ಯಾವ ಒಂದು ಈ ಜ್ಯೋತಿಷ್ ಶಾಸ್ತ್ರವನ್ನು ಹೇಳಿದ್ದಾರೋ ಅದೊಂದು ಅವರಿಗೆ ಗೊತ್ತಷ್ಟೇ, ಅದರ ಪರಿಹಾರ ಗೊತ್ತಷ್ಟೇ. ಇಂತಹ ದೇವತೆಯನ್ನು ಪೂಜೆ ಮಾಡಿ, ಇಷ್ಟೇ ಗೊತ್ತು. ಕೃಷ್ಣ ಅದನ್ನೇ ಹೇಳ್ತಾನೆ, ಮುಂದೆ ಇನ್ನೂ ಅದ್ಭುತವಾಗಿ ಹೇಳ್ತಾನೆ. ನೀವು ಇತರ ದೇವತೆಗಳನ್ನು ಪೂಜೆ ಮಾಡಿದ್ರು ಅವರಲ್ಲಿ ನಿಂತು ಅವರು ಎಷ್ಟು ಫಲವನ್ನು ಕೊಡಬೇಕೋ ಅಷ್ಟೇ ಫಲವನ್ನು ನಾನೇ ಕೊಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಹೌದು, ಸರಿ ಸರಿ ಆಚಾರ್ಯ, ಸರಿ. ಶ್ಲೋಕ ಗೊತ್ತಿದೆ. ಅಷ್ಟೇ, ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಯಾರಿಗಾದ್ರೂ ಅಡ್ಡು ಬೀಳಿ ನನಗೇ ಬಂದು ಸೇರುತ್ತದೆ. ಅದು ಎಲ್ಲರೂ ಅವನಲ್ಲಿ ಅಧೀನರು, ಅದು ಸೆಕೆಂಡ್ರಿ. ಆದರೆ ಫಲ ಕೊಡುವುದು ಕೂಡ ನಾನೇ. ಅವರಿಗೆ ಫಲ ಕೊಡುವಂತಹ ಸಾಮರ್ಥ್ಯ ಅವರಿಗಿಲ್ಲ, ಯಾವ ದೇವತೆಗಳಿಗೂ ಇಲ್ಲ. ಅವರಿಗೆ ನಮಸ್ಕಾರವನ್ನು ಸ್ವೀಕಾರ ಮಾಡುವಂತಹ ಅರ್ಹತೆಯೂ ಇಲ್ಲ ಅವರಿಗೆ. ಅಂತ ಅಂದ ಮೇಲೆ ನೀವು ಅವರಿಗೆ ನಮಸ್ಕಾರ ಮಾಡಿದರೆ ಅವರಿಂದ ಅವರ ಒಳಗಡೆ ನಾನೇ ಕುಳಿತು ಅವರ ಯೋಗ್ಯತೆಗೆ ತಕ್ಕ ಹಾಗೆ ನೀವು ಎಷ್ಟು ಭಕ್ತಿಯನ್ನ ಮಾಡಿರ್ತೀರೋ ಅಷ್ಟೇ ಅಶಾಶ್ವತವಾದ ಫಲವನ್ನ ಕೊಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ನನ್ನನ್ನು ಹೊಂದಿದೆ ಮಾತ್ರ ಶಾಶ್ವತವಾದ ಫಲ. ಈಗ ಅದಕ್ಕೆ ಯಾವುದೇ ನಾವು ವೈಷ್ಣವರಾಗಿದ್ದೇವೆ ಅಂತಂದ ಮೇಲೆ ವೈಷ್ಣವರಿಗೆ ಸಂಬಂಧಪಟ್ಟಂತಹ ವ್ರತಗಳನ್ನ ಮಾತ್ರ ಮಾಡಬೇಕು, ಉಪವಾಸಾದಿಗಳನ್ನ ಮಾತ್ರ ಮಾಡಬೇಕು. ವಿಷ್ಣು ಪಂಚಕ, ಭೀಷ್ಮ ಪಂಚಕ, ಚಾಂದ್ರಾಯಣ ಅವೆಲ್ಲವೂ ಕೂಡ ವೈಷ್ಣವ ಸಿದ್ಧಾಂತದಲ್ಲಿ ಇರುವಂಥದ್ದು. ಸ್ಮಾರ್ತರು ಮಾಡಬಹುದು, ಆದರೆ ಈ ಸಂಕಷ್ಟಿ ಅಂತೆಲ್ಲ ಮಾಡ್ತಾರೆ, ಅದು ನಮ್ಮಲ್ಲಿ ಇಲ್ಲವೇ ಇಲ್ಲ. ಗಣಪತಿಗೆ ಉದ್ದೇಶವಾಗಿ ಅದೆಲ್ಲ ಮಾಡಲೇಬಾರದು, ಸರ್ವಥಾ ಮಾಡಬಾರದು. ನೀವು ಆ ಚತುರ್ಥಿಗೆ ಉಪವಾಸ ಮಾಡುವಂತ ಎಲ್ಲೂ ಕೂಡ ಹೇಳಿಲ್ಲ, ಯಾವ ಮಹಾಭಾರತ ಎಲ್ಲೂ ಕೂಡ ಉದಾಹರಣೆ ಇಲ್ಲ. ಹೌದಾ? ಕೆಲವೊಂದು ಈ ಸ್ಕಾಂದ ಪುರಾಣದಲ್ಲಿ ಬಂದಿದೆ, ಇದರಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಅವೆಲ್ಲ ತಾಮಸ ಪುರಾಣಗಳು ಅಂತ ನಾವೆಲ್ಲ ಅದನ್ನು ಕನ್ಸಿಡರ್ ಮಾಡ್ತೇವೆ. ಕೆಲವೊಂದು ಪುರಾಣಗಳನ್ನ ವೇದವ್ಯಾಸರೇ ಮಾಡಿದ್ದು, ಇಲ್ಲ ಅಂತ ಹೇಳ್ತಿಲ್ಲ, ಅದು ತಾಮಸರಿಗಂತೆ ಮಾಡಿದ್ದು ಅದನ್ನ. ಸರಿನಾ? ಆದ್ದರಿಂದ ಅಂತಹ ವ್ರತಗಳನ್ನೆಲ್ಲ ಮಾಡಬಾರ್ದು. ಅದ್ಭುತವಾದ ವ್ರತ ಏಕಾದಶಿ ವ್ರತ, ಅದ್ಭುತವಾದದ್ದು, ಸರ್ವಫಲದಾಯಕ.
ಆಂತರಿಕ ಬಾಹ್ಯ ಎಲ್ಲವೂ ಹೌದು. ಪರಮಾತ್ಮ ಪ್ರೀತನಾಗ್ತಾನೆ. ನೀವು ಕೇಳೋದೂ ಬೇಡ ಬಾಯಿ ಬಿಟ್ಟು. ಪರಮಾತ್ಮನಿಗೆ ಸರ್ವಜ್ಞ ಶಿಖಾಮಣಿ ಎಲ್ಲವೂ ಗೊತ್ತು ಅವನಿಗೆ. ಶುದ್ಧವಾದ ಮನಸ್ಸಿನಿಂದ ಅದೊಂದು ವ್ರತವನ್ನ ಚಾಚೂ ತಪ್ಪದೆ ಮಾಡಿ. ಹೇಗೆ ಸಂಧ್ಯಾವಂದನೆ ನಿತ್ಯ ಕರ್ತವ್ಯವೋ ಹಾಗೆ ಏಕಾದಶಿ ಉಪವಾಸವೂ ಕೂಡ ನಿತ್ಯ ಕರ್ತವ್ಯ. ಯಾರಾದರೂ ಗುರುವಾರ ಒಂದು ಹೊತ್ತು ಮಾಡ್ತೇನೆ, ರಾಯರ ಮೇಲೆ ಬಿಡ್ತೇನೆ, ಶನಿವಾರ ಹನುಮಂತನ ವಾರ ಒಂದು ಹೊತ್ತು ಮಾಡ್ತೇನೆ, ಮಾಡಬೇಡಿ. ದಶಮಿ ಒಂದು ಹೊತ್ತು ಮಾಡಿ, ರಾತ್ರಿ ಫಲಹಾರ ಮಾಡಿ. ಏಕಾದಶಿ ಸಂಪೂರ್ಣ ನಿರಾಹಾರ. ದ್ವಾದಶಿ ಒಂದು ಹೊತ್ತು ಮಾಡಿ. ಅದರಿಂದ ಅದನ್ನ ವರ್ಣಿಸ್ಲಿಕ್ಕೂ ಆಗೋದಿಲ್ಲ, ಅಷ್ಟು ಪ್ರೀತನಾಗ್ತಾನೆ. ಕೇಳೋದೇ ಬೇಡ. ಮುಂದೆ ಬರುವಂತಹ ಅನೇಕ ಕಷ್ಟಗಳು ಧ್ವಂಸ ಆಗಿ ಹೋಗುತ್ತೆ. ಎಂಥದ್ದೇ ಇರಲಿ, ಎಷ್ಟೇ ದೊಡ್ಡ ಪ್ರಮಾಣದಲ್ಲಿರಲಿ, ಬಂದಿದೆ ಅಂತಂದ್ರೆ ನಮ್ಮ ಪಾಪ ಅಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇನ್ನ ಆಗತ್ತೆ, ಭರವಸೆ ಇಡಿ. ಏಕಾದಶಿ ಉಪವಾಸ ನಿತ್ಯ ಕರ್ತವ್ಯ ಅದು. ಅದರಿಂದ ಅವರು ಯಾವ ರೀತಿನೇ ಗೈಡ್ ಮಾಡಲಿ, ಅದರಿಂದ ಅವ್ರು ಗೈಡ್ ಮಾಡಲಿ, ಓಕೆ. ನಾವು ಮಾಡಿಸುವಂಥದ್ದು ವೈಷ್ಣವರ ಪುರೋಹಿತರಿಂದಲೇ ಮಾಡಿಸ್ಬೇಕು. ಅವ್ರು ಏನೇ ಆಗಲಿ. ಅಗ್ನ್ಯಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಹರಣೀಪತಿ ಪರಶುರಾಮ ಪ್ರೀತ್ಯರ್ಥಂ ಅಂತಲೇ ಹೇಳ್ತಾರೆ ಅವರು. ಅದು ಮುಖ್ಯ. ಅಗ್ನಿಗೆ ಆಹುತಿಯನ್ನು ಕೊಡಬೇಕಾದಾಗ ಗಣಪತಿಯ ಪೂಜೆ ಮಾಡಬೇಕು. ಗಣಪತ್ಯಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರೂಪಿ ಪರಮಾತ್ಮ ಪ್ರೇರಣೆಯ ಪ್ರೀತ್ಯರ್ಥಂ ಅಂತಲೇ ಹೇಳಬೇಕು ಅವರು. ಹೌದು. ಪಂಚಮುಖಿ ರುದ್ರ ದೇವತಾಗ ಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತಾದ್ರೆ ಪಂಚಮುಖಿ ರುದ್ರಾಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೇರಣೆಯ ಪ್ರೀತ್ಯರ್ಥಂ ಅಂತಾನೆ ಹೇಳಬೇಕು. ಆವಾಗ ಮಾತ್ರ ಪರಮಾತ್ಮನೇ ಸಲ್ಲೋದು. ಆವಾಗ ಮಾತ್ರ ರುದ್ರದೇವನು ತೃಪ್ತನಾಗೋದು. ಸರಿ. 21ನೇ ಶ್ಲೋಕ. ಯೋ ಯೋ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಕೃಷ್ಣ ನೋಡಿಲಿ, ಯಾರ್ಯಾರು ಅವರಿಗೆ ಇಷ್ಟವಾದ ನನ್ನನ್ನು ಹೊರತುಪಡಿಸಿ ಬ್ರಹ್ಮರುದ್ರಾದಿಗಳ ಭಕ್ತರಾಗಿ ಅವರು ಅಂತಹ ದೇವತೆಗಳನ್ನ ಶ್ರದ್ಧೆಯಿಂದ ಏನು ಪೂಜೆ ಮಾಡಬೇಕು ಅಂತ ಇಚ್ಛೆ ಪಡ್ತಾರಲ್ಲ, ಅಂಥವರ ಶ್ರದ್ಧೆಯನ್ನು ನಾನು ಅಚಲವನ್ನಾಗಿ ಮಾಡ್ತೇನೆ. ಅಂದ್ರೆ ಈಗ ನಾನು ಬ್ರಹ್ಮದೇವರನ್ನ ನಾನು ಸರಿಯಾಗಿ ಪೂಜೆ ಮಾಡಬೇಕು, ಅವರನ್ನ ಒಲಿಸ್ಬೇಕು, ನಾನು ರುದ್ರದೇವನ ಪೂಜೆ ಮಾಡಬೇಕು, ಒಲಿಸ್ಬೇಕು ಅಂತ ನನ್ನ ಮನಸ್ಸಾಗತ್ತೆ. ಆದರೆ ಆ ಒಂದು ಸಂಕಲ್ಪ ದೃಢವಾದ ಸಂಕಲ್ಪ ಆಗೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ದೃಢವಾದ ಸಂಕಲ್ಪವನ್ನ ನಾನು ಅವರ ಸಂಕಲ್ಪವನ್ನು ನಿಶ್ಚಲವಾಗಿ ಮಾಡ್ತೇನೆ. ನಿಶ್ಚಲ ಅಲ್ಲ, ಅಚಲವನ್ನಾಗಿ ಮಾಡ್ತೇನೆ. ಅಷ್ಟು ಸ್ಥಿರವಾಗಿ ಇರೋದಿಲ್ಲ ಅವರ ಸಂಕಲ್ಪ. ಅಂದ್ರೆ ನಾನು ಅವರನ್ನು ಪೂಜಿಸಬೇಕು ಅಂತ ಅನ್ಕೊಂಡಿರ್ತೇನೆ, 1-2 ದಿನ ಪೂಜಿಸೋದು ಮತ್ತೆ ಬಿಡೋದು, 3 ದಿನ ಪೂಜಿಸೋದು ಮತ್ತೆ ಬಿಡೋದು, ಮತ್ತೆ 2-3 ದಿನ ಗ್ಯಾಪು, ಮತ್ತೆ ಯಾವಾಗ ನೆನಪದ ಮತ್ತೆ ಪೂಜೆ ಮಾಡೋದು. ಈ ರೀತಿಯಾಗಿ ಅವರ ಒಂದು ಶ್ರದ್ಧೆಯನ್ನ ಆಯಾಯ ನನಗಿಂತ ಭಿನ್ನರಾದ, ನನಗಿಂತ ಕೆಳಗಡೆ ಇರುವಂತಹ ದೇವತೆಗಳನ್ನ ಪೂಜಿಸುವಂತಹ ಅವರ ಒಂದು ಶ್ರದ್ಧೆಯನ್ನ ನಾನು ಅಚಲವನ್ನಾಗಿ ಮಾಡ್ತೇನೆ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ.
ಅರ್ಥ ನೋಡಿ. ಯಹ ಯಹ ಯಾರು ಯಾರು, ಯಹ ಯಹ ಯಾರು ಯಾರು, ಯಾಂ ಯಾಂ ತನುಂ, ಯಾಂ ಯಾಂ ತನುಂ, ಯಾವ ಯಾವ ಬ್ರಹ್ಮರುದ್ರಾದಿಗಳ, ಯಾವ ಯಾವ ಬ್ರಹ್ಮರುದ್ರಾದಿಗಳ ಭಕ್ತ ಭಕ್ತರಾಗಿ, ಭಕ್ತ ಭಕ್ತರಾಗಿ, ಶ್ರದ್ಧೆಯ ಶ್ರದ್ಧೆಯಿಂದ ಪೂಜಿಸಲು, ಶ್ರದ್ಧೆಯ ಶ್ರದ್ಧೆಯಿಂದ ಅಂತ ಅಷ್ಟೇ ಬರ್ಕೊಳ್ಳಿ. ಶ್ರದ್ಧೆಯ ಶ್ರದ್ಧೆಯಿಂದ, ಶ್ರದ್ಧೆಯ ಶ್ರದ್ಧೆಯಿಂದ, ಅರ್ಚಿತುಮಿಚ್ಛತಿ ಅರ್ಚಿತುಮಿಚ್ಛತಿ ಪೂಜಿಸಲು ಇಚ್ಛಿಸುವರೋ, ತಸ್ಯ ತಸ್ಯ ಅವರವರಿಗೆ, ತಸ್ಯ ತಸ್ಯ ಅವರವರಿಗೆ, ತಾಮೇವ ಶ್ರದ್ಧಾಂ ಅವರ ಶ್ರದ್ಧೆಯನ್ನೇ, ತಾಮೇವ ಶ್ರದ್ಧಾಂ ಅವರ ಶ್ರದ್ಧೆಯನ್ನೇ, ಅಚಲಾಂ ಅಚಲಾಂ ಅಚಲವಾದದ್ದನ್ನಾಗಿ, ಅಚಲಾಂ ಅಚಲವಾದದ್ದನ್ನಾಗಿ, ವಿದಧಾಮ್ಯಹಂ ಮಾಡುವೆನು, ವಿದಧಾಮ್ಯಹಂ ಮಾಡುವೆನು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಇಲ್ಲಿ ಅಚಲ ಅಂತ ಹೇಳಿದ್ರೆ ಹಾಗಾದ್ರೆ ಹೆಲ್ಪ್ ಮಾಡ್ತೀನಿ ಅನ್ನೋ ತರ ಆಯ್ತಲ್ವಾ? ಅಲ್ಲ ಅಲ್ಲ, ಅಚಲಾಂ. ಹಾ, ಛಲ ಅಂದ್ರೆ ಡಿಸ್ಟರ್ಬ್ ಆಗತ್ತೆ, ಅಚಲ ಅಂದ್ರೆ ಸ್ಟಡಿ ಆಯ್ತು ಅಂತಾಯ್ತು, ದೃಢವಾಗಿ ಅನ್ಬೇಕಲ್ಲ. ದೃಢವಾಗಿ ಅಂತ. ಸರಿ ಸರಿ ಸರಿ, ಕ್ಷಮಿಸಿ, ನಾನು ಬೇರೆ ಅರ್ಥ ಮಾಡ್ಕೊಂಡೆ. ಹೌದು, ಅಂದ್ರೆ ನನ್ನನ್ನ ಹೊರತುಪಡಿಸಿ ಬರೀ ಅವರನ್ನೇ ಪೂಜೆ ಮಾಡುವನಾಗಿ ಮಾಡ್ತೇನೆ ಅಂತ. ಹಾ, ಹೌದು ಹೌದು, ಥ್ಯಾಂಕ್ ಯು. ಸರಿ ಆಚಾರ್ಯ. ಹೌದು, ಅಂದ್ರೆ ನನ್ನನ್ನು ಅವರು ಸಂಪೂರ್ಣವಾಗಿ ಮರೆತೇ ಬಿಡಬೇಕು. ಮೋಕ್ಷ ಇದೆ ಎನ್ನುವಂಥದ್ದು ಈ ಕಾನ್ಸೆಪ್ಟ್ ಅನ್ನ ಮರೆತು ಬರೀ ಅವರನ್ನ ಪೂಜೆ ಮಾಡ್ತಾ ಅವರಿಗೆ ಸ್ವರ್ಗಾದಿಗಳೇ ಅಂತ್ಯವಾಗಬೇಕು ಅಂತ. ಶಾಶ್ವತವಾದ ನನ್ನನ್ನು ಭಜಿಸಿದರೆ ಸಿಗೋದಿಲ್ಲ. ಮೋಕ್ಷ, ಹಾ, ಹೌದಾ? ನನ್ನನ್ನು ಭಜಿಸಿದರೆ ಮಾತ್ರ ಮೋಕ್ಷ, ಅವರನ್ನೇ ಭಜಿಸಿಬಿಟ್ರೆ ಸ್ವರ್ಗಾದಿಗಳೇ ಅಂತ್ಯ. ಅಲ್ಲಿ ಅದರ ಮೇಲಿದ್ದ ಮೇಲಿನ ಯಾವ ಲೋಕಗಳು ಸಿಗೋದಿಲ್ಲ. ಅದರಿಂದಾಗಿ ಅವರಿಗೆ ಆಯಾಯ ದೇವತೆಗಳಲ್ಲಿಯೇ ಅವರ ಶ್ರದ್ಧೆಯನ್ನ ಅಚಲವನ್ನಾಗಿ ಮಾಡ್ತೇನೆ. ಅಯ್ಯೋ ಸ್ವಲ್ಪ ದಿನ ಮಾಡೋದು, ಅಯ್ಯೋ ನಾ ಮಾಡಿದ್ದು ಸರಿಯಲ್ಲ, ನಾನು ಪರಮಾತ್ಮನ್ನೇ ಪೂಜಿಸಬೇಕಿತ್ತು ಅಂತ ಈ ಒಂದು ಕಾನ್ಸೆಪ್ಟ್ ಬರಬಾರದು. ಅವರು ಸ್ವಲ್ಪ ದಿನಗಳಿಂದ ಅವ್ರು ಮಾಡ್ತಾ ಬಂದಿದ್ರೆ ನಾನು
ಅದನ್ನೇ ಕಂಟಿನ್ಯೂ ಆಗೋ ಥರ ಮಾಡ್ತೇನೆ ಅಂತ. ಹಾ, ಸರಿ ಸರಿ. ಶಾಶ್ವತ ಸುಖ ಸಿಗಲ್ಲ ಅಷ್ಟೇ, ಹಾ ಹಾ, ಶಾಶ್ವತವಾದ ಫಲ ಸಿಗೋದಿಲ್ಲ. ಫಲ ಸಿಗೋದಿಲ್ಲ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.